ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಸುವರ್ಣ ಸಂಭ್ರಮದ ಸಮಾವೇಶದಲ್ಲಿ ಬ್ರಾಹ್ಮಣ ಸಮುದಾಯದ ತೀವ್ರ ಸಮಸ್ಯೆಗಳಲ್ಲೊಂದಾದ ಮದುವೆಯ ಸಮಸ್ಯೆಗೆ ಪರಿಹಾರ ಒದಗಿಸಲು ಆಯೋಜಿಸಲಾದ ಪಾಣಿಗ್ರಾಹಿ ವೇದಿಕೆಯ ಅಡಿಯಲ್ಲಿನ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನೆರವೇರಿದವು. ಸುಮಾರು 10,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ ವಧೂವರರು ಹಾಗೂ ಅವರ ತಂದೆ ತಾಯಿಯರು ಪಾಣಿಗ್ರಾಹಿ ವೇದಿಕೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಮ್ಯಾಟ್ರಿಮೋನಿ ಸಂಸ್ಥೆಗಳಿಗೆ ಭೇಟಿ ನೀಡಿ ನೋಂದಾಯಿಸಿಕೊಂಡು ಪ್ರಯೋಜನ ಪಡೆದುಕೊಂಡರು. ಸಿನಿಮಾ ಹಾಗೂ ಟೆಲಿವಿಷನ್ ಕಲಾವಿದ ದಂಪತಿಗಳಾದ ಶ್ರೀ ನಿರಂಜನ ದೇಶಪಾಂಡೆ ಹಾಗೂ ಶ್ರೀಮತಿ ಯಶಸ್ವಿನಿ ದೇಶಪಾಂಡೆ ವೇದಿಕೆಯ ವಿಷಯ ಅತಿಥಿಗಳಾಗಿ ಭಾಗಾರ್ಥಿಗಳಿಗೆ ಶುಭ ಹಾರೈಸಿ ವೇದಿಕೆಯ ಸದುಪಯೋಗ ಪಡೆದುಕೊಳ್ಳಲು ವಿನಂತಿಸಿದರು. ಹಾಗಾಗಿ ಈ ತರ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನಿಜವಾಗ್ಲೂ ಬಹಳ ಹೆಮ್ಮೆ ಆಗುತ್ತೆ. ನಾವೆಲ್ಲರೂ ಒಂದಾಗೋಣ, ಹೊಸಟಿ ವರದಿಗೆ ವಧುಗಳು ಸಿಕ್ಕಲಿ, ಮದುವೆ ಆದವರಿಗೆ ನೆಮ್ಮದಿ ಸಿಕ್ಕಲಿ. ಪ್ರತಿಯೊಬ್ರು ಮದುವೆ ಆಗ್ಲೇಬೇಕು, ಮದುವೆ ಆದ್ರೆ ಚಂದ. ಒಬ್ರಿಗೊಬ್ರು ಜೋಡಿ ಅಂತ ಇರ್ತೀವಿ, ಎಷ್ಟೇ ಕಷ್ಟ ಸುಖ ಬರ್ಲಿ ಗಂಡನ್ಗೆ ಹೆಂಡತಿ, ಹೆಂಡತಿಗೆ ಗಂಡ ಇರಲೇಬೇಕು. ಎಷ್ಟೇ ಜಗಳ ಆಡಿದ್ರು, ಎಷ್ಟೇ ಪ್ರೀತಿ ಮಾಡಿದ್ರು ಒಬ್ರೊಬ್ರು ಬಿಟ್ಕೊಡದೆ ಇರೋದೇ ಒಂದು ಮದುವೆ. ಸೊ ದಯವಿಟ್ಟು ಎಲ್ಲರೂ ಖುಷಿ ಖುಷಿಯಾಗಿ ಮದುವೆ ಆಗಿ ನಂಬರ್ AGM 2958, ವಯಸ್ಸು 37, LLC ವಸಿಷ್ಠ ಗೋತ್ರ, ಇಂಜಿನಿಯರಿಂಗ್ ಪ್ಲಸ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ದುಬೈಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಿಂಗೆ ಇಡಿ ಇದನ್ನ ಇಲ್ಲ ವರ್ಕ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಎಲ್ಲೆಡಿ ನೋಡಿ ಓಪನ್ ಮಾಡಿ. ಅಲ್ಲದೆ ವೇದಿಕೆಯು ಆಯೋಜಿಸಿದ್ದ ಚರ್ಚಾ ಕಾರ್ಯಕ್ರಮದಲ್ಲಿ ಶ್ರೀಯುತ ನಾಗರಾಜಾಚಾರ್, ಶ್ರೀಯುತ ಶ್ರೀನಾಗೇಶ್, ಶ್ರೀಯುತ ಹನುಮೇಶ್ ಯಾವಗಲ್ ಹಾಗೂ ಶ್ರೀಯುತ ರವಿಕುಮಾರ್ ಅವರು ಭಾಗವಹಿಸಿ ಪ್ರಸ್ತುತ ಬ್ರಾಹ್ಮಣ ಸಮುದಾಯದಲ್ಲಿನ ಮದುವೆ ಸಮಸ್ಯೆ, ಅದಕ್ಕೆ ಪರಿಹಾರಗಳು, ಸಮುದಾಯದ ಜವಾಬ್ದಾರಿಗಳು ಎಲ್ಲವನ್ನೂ ವಿಸ್ತೃತವಾಗಿ ಚರ್ಚಿಸಿ ಮುಂದಿನ ವೈಯಕ್ತಿಕ ಹಾಗೂ ಸಾಮುದಾಯಿಕ ಯೋಜನೆಗಳನ್ನು ರೂಪಿಸಿಕೊಳ್ಳಲು ನೆರವಾದರು. ನಾವು ಲಗ್ನಗಳನ್ನ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋ ಕೆಲಸ ಮಾಡಬೇಕು. ಯಾವುದೇ ಆಗಲಿ, ಸ್ವತಃ ಆದಿಶಂಕರು ಇರಬಹುದು, ಶ್ರೀ ರಾಮಾನುಜಾಚಾರ್ಯ ಇರ್ಬೋದು, ಶ್ರೀಮನ್ ಮಧ್ವಾಚಾರ್ಯ ಪರಂಪರೆಯಲ್ಲಿ ತತ್ವದಲ್ಲಿ ವ್ಯತ್ಯಾಸ ಇದೆ ಅಷ್ಟೇ, ಗುಡಿಯಲ್ಲಿ ವ್ಯತ್ಯಾಸ ಇಲ್ಲ. ಗುಡಿಯೆಲ್ಲ ಒಂದೇ ನಮ್ದು, ನಮ್ಮೆಲ್ಲ ಬ್ರಾಹ್ಮಣರದ್ದು ಒಂದೇ ಗುಡಿ. 3 ಜನ ಆಚಾರ್ಯರು ಭಗವಾನ್ ವೇದವ್ಯಾಸನ್ನ ಗುರುಗಳನ್ನು ಮಾನ್ಯ ಮಾಡಿದ್ದಾರೆ. ಗುಡಿ ಇತ್ತು, ಗುಡಿ ಬೇರೆ ಬೇರೆ ಇರೋದು ಸಾಧ್ಯ ಇಲ್ಲ. ಅದರಿಂದ ಈ ಕಾಲಕ್ಕೆ ಆ ದೃಷ್ಟಿಯಿಂದ ಹೊಂದಿಕೊಳ್ಳಬೇಕು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಯಶಸ್ವಿ ವೇದಿಕೆ ಅಡಿಯಲ್ಲಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಯಶಸ್ವಿ ಕಾರ್ಯಕ್ರಮ ಈ ಪಾಣಿಗ್ರಾಹಿ ವೇದಿಕೆ.